ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಿನಿಟಲ್ಲಿ ಮಾಹಿತಿಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೀವೇನಾದರೂ KAS ಗೆ ಅಪ್ಲಿಕೇಶನ್ ಆಗ್ತಾ ಇದ್ರೆ, KAS ಗೆ ತಯಾರಿನ ಮಾಡ್ಕೋತಾ ಇದ್ರೆ, ನಿಮಗೆ KPSC ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಬನ್ನಿ, ಏನದು ಅಪ್ಡೇಟ್ ಅಂತ ನೋಡೋಣ. ದಿನಾಂಕ 2/4/2024 ಈ ಒಂದು ಅಪ್ಡೇಟ್ ಅಥವಾ ಒಂದು ಪ್ರೆಸ್ ನೋಟ್ ಅನ್ನ ಇವರು ರಿಲೀಸ್ ಮಾಡಿರುವಂತದ್ದು. ಏನು ಆ ಪ್ರೆಸ್ ನೋಟ್ ಅಂತ ನೀವು ಕೇಳಿದ್ದಾದ್ರೆ, ಎರಡು ವಿಚಾರವಾಗಿ, ಒಂದು ಏನು ನೀವೊಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 307 RPC ಅಂತ ಕಾಲ್ ಮಾಡಿದ್ರು, ಅದು 310 ಹುದ್ದೆ ಅಂತ ಹೇಳ್ತಾರೆ ಇಲ್ಲಿ. ಹಾಗೆ ಹೈದರಾಬಾದ್ ಕರ್ನಾಟಕಕ್ಕೆ ಒಟ್ಟು ಎಲ್ಲವೂ ಸೇರಿ 77 ಹುದ್ದೆ ಅಂತ ಹೇಳಿತ್ತು, ಅದನ್ನ 74 ಹುದ್ದೆ ಅಂತ ಅಂದ್ಬಿಟ್ಟು ಓದ್ಕೊಳ್ಳಿ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿ ಎರಡನೇದೇನು ಅಂತ ಹೇಳಿದ್ರೆ, ಈ ಒಂದು KAS ಗೆ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸುವಂತ ದಿನಾಂಕವನ್ನ 4/3/2024ರಿಂದ 3/4/2024 ಅವಕಾಶವನ್ನು ಕಲ್ಪಿಸಲಾಗಿತ್ತು. ಮತ್ತೆ ಪೂರ್ವಭಾವಿ ಪರೀಕ್ಷೆಯನ್ನು ಕೂಡ ನಿಗದಿ ಮಾಡಲಾಗಿತ್ತು. ಮೇ 5ನೇ ತಾರೀಕು ನಡೆಯುತ್ತೆ ಅಂತ ಹೇಳಿದ್ರು. ಅಪ್ಡೇಟ್ ಪ್ರಕಾರ ನೀವು KAS ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ 15/4/2024 ಅವಕಾಶವನ್ನು ಕೊಡಲಾಗಿದೆ. ಮತ್ತೆ ಪೂರ್ವಭಾವಿ ಪರೀಕ್ಷೆಯನ್ನ ಮುಂದೂಡಲಾಗಿದೆ ಸ್ನೇಹಿತರೆ. ಯಾವಾಗ ಅಂತ ಕೇಳಿದ್ರೆ, ಆದ್ರೆ 7/7/2024 ನಾವು ನಡೆಸ್ತೀವಿ ಅಂತ ಒಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನೀವು ನಿಜವಾಗ್ಲೂ ತಯಾರಿ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶ ಅಥವಾ ಕಾಲಾವಕಾಶ ಸಿಕ್ತು ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಮಾಹಿತಿ ಉಪಯುಕ್ತ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ನ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.